ಪ್ರಿಯ ವೀಕ್ಷಕರೇ, ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಜಗತ್ತಿನ ಕೆಲವು ಶ್ರೀಮಂತ ರಾಷ್ಟ್ರಗಳ ಪಟ್ಟಿ ಮಾಡೋದಕ್ಕೆ ನಿಮ್ಮನ್ನು ಕೇಳಿದರೆ ನೀವು ಅಮೇರಿಕಾ, ಆಸ್ಟ್ರೇಲಿಯಾ, ನಾರ್ವೆ, ಸ್ವೀಡನ್ ಮತ್ತು UK ಅಂತ ದೇಶಗಳನ್ನು ಪಟ್ಟಿ ಮಾಡ್ತೀರಾ. ಆದರೆ ಆಗ್ನೇಯ ಏಷ್ಯಾದಲ್ಲಿ ಈ ದೇಶಗಳಷ್ಟೇ ಶ್ರೀಮಂತ ದೇಶ ಇದೆ ಅಂತ ನಿಮಗೆ ತಿಳಿದಿದೆಯಾ? ಈ ದೇಶಕ್ಕೆ ಹಣದ ಕೊರತೆ ಇಲ್ಲ. ಈ ದೇಶದಲ್ಲಿ ಸಂಪತ್ತು ಕಾಲು ಮುರಿದುಕೊಂಡು ಬಿದ್ದಿದೆ. ಇಲ್ಲಿಯ ಜನರ ಬಳಿ ಒಂದಕ್ಕಿಂತ ಹೆಚ್ಚು ಕಾರುಗಳಿದೆ. ದಕ್ಷಿಣ ಪೂರ್ವ ಏಷ್ಯಾದ ಹಸಿರು ಕಾಡುಗಳ ಮಧ್ಯೆ ಸಂಪತ್ತಿನಲ್ಲೂ ಶಾಂತಿಯಲ್ಲೂ ಮುಳುಗಿರುವ ಒಂದು ಸಣ್ಣ ಆದರೆ ವಿಶ್ವದ ಯಾವುದೇ ಶ್ರೀಮಂತ ದೇಶಗಳಿಗೆ ಸವಾಲೊಡ್ಡಬಲ್ಲ ಒಂದು ಅದ್ಭುತ ದೇಶ ಇದೆ. ಅದು ಬ್ರೂನೈ ದರುಸುಲಾಮ್. ಈ ದೇಶದ ನಾಗರಿಕರು ಸಾರ್ವಜನಿಕವಾಗಿ ಹೆಚ್ಚು ಹಣವನ್ನು ಪಾವತಿಸಬೇಕಾಗಿಲ್ಲ. ಈ ಭೂಮಿಯ ಮೇಲಿನ ಅತ್ಯಂತ ಶ್ರೀಮಂತ ಸುಲ್ತಾನ ಈ ದೇಶದವರೇ ಆಗಿದ್ದಾರೆ. ಈ ದೇಶ ಅದ್ಭುತವಾದ ವಿಚಾರಗಳನ್ನು ತನ್ನ ಮಡ್ಲಲ್ಲಿಟ್ಕೊಂಡಿದೆ. ಈ ಬ್ರೂನೈ ದೇಶದ ನಿಜವಾದ ಕಥೆ ಏನು? ವಿಶ್ವದಲ್ಲೇ ಪುಟ್ಟ ರಾಷ್ಟ್ರವಾಗಿರುವ ಈ ದೇಶ ಇಷ್ಟು ಶ್ರೀಮಂತವಾಗಿರೋದಕ್ಕೆ ಕಾರಣಗಳು ಏನು ಎಂಬ ಅಚ್ಚರಿ ಮತ್ತು ಬೆಚ್ಚಿ ಬೀಳಿಸುವ ಸಂಗತಿಗಳನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕಡೆವರೆಗೂ ನೋಡೋದನ್ನು ಮರಿಬೇಡಿ. ವೀಕ್ಷಕರೇ, ದಕ್ಷಿಣ ಪೂರ್ವ ಏಷ್ಯಾದಲ್ಲಿ ಬೋರ್ನಿಯೋ ಎಂಬ ದ್ವೀಪದಲ್ಲಿರೋ ಒಂದು ಪುಟ್ಟ ರಾಷ್ಟ್ರ ಈ ಬ್ರೂನೈ. ಈ ಬೋರ್ನಿಯೋ ದ್ವೀಪ ವಿಶ್ವದ 3ನೇ ಅತಿ ದೊಡ್ಡ ದ್ವೀಪವಾಗಿದೆ. ದೊಡ್ಡ ದ್ವೀಪ ರಾಷ್ಟ್ರಗಳಲ್ಲಿ ಮೊದಲನೇದು ಗ್ರೀನ್ಲ್ಯಾಂಡ್ ಆಗಿದೆ, ಎರಡನೇದು ನ್ಯೂಗಿನಿಯಾ. 3 ಸಾರ್ವಭೌಮ ದೇಶಗಳಾಗಿ ವಿಂಗಡಿಸಲಾದ ವಿಶ್ವದ ಏಕೈಕ ದ್ವೀಪ ಈ ಬೋರ್ನಿಯೋ ಆಗಿದೆ. ಈ ಬೋರ್ನಿಯೋ ದ್ವೀಪದ ದಕ್ಷಿಣಕ್ಕೆ ಇಂಡೋನೇಷ್ಯಾ ಇದೆ, ವಾಯುವ್ಯಕ್ಕೆ ಮಲೇಷ್ಯಾ ಇದೆ. ಈ ದ್ವೀಪದಲ್ಲಿರೋ ಇನ್ನೊಂದು ಪುಟ್ಟ ರಾಷ್ಟ್ರ ಅಂದರೆ ಇದೇ ಬ್ರೂನಿ. ಈ ಬ್ರೂನಿ ವ್ಯಾಪಕವಾದ ಮಳೆ ಕಾಡುಗಳಿಂದ ಆವೃತವಾಗಿದೆ. ಅದರ ಭೂಪ್ರದೇಶದ ಸರಿಸುಮಾರು 78% ಕಾಡುಗಳಿಂದ ಆವೃತವಾಗಿದೆ. ಈ ದೇಶದ 5ನೇ 3 ಭಾಗ ಇನ್ನೂ ಸ್ಪರ್ಶಿಸದ ವರ್ಜಿನ್ ಉಷ್ಣವಲಯದ ಮಳೆ ಕಾಡುಗಳಿಂದ ಆವೃತವಾಗಿದೆ. ಈ ಮಳೆ ಕಾಡುಗಳು ಆಗ್ನೇಯ ಏಷ್ಯಾದ ಅತ್ಯಂತ ಹಳೆಯ ಮತ್ತು ವೈವಿಧ್ಯಮಯವಾಗಿದ್ದಾವೆ. ಈ ದ್ವೀಪ ವ್ಯಾಪಕ ಶ್ರೇಣಿಯ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳಿಗೂ ಕೂಡ ನೆಲೆಯಾಗಿದೆ. ತೈಲ ಸಮೃದ್ಧವಾಗಿರೋ ಈ ದೇಶ ಕೇವಲ 5756 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹರಡಿಕೊಂಡಿದೆ. 2025ರಲ್ಲಿ ಈ ದೇಶದ ಜನಸಂಖ್ಯೆ ಸರಿಸುಮಾರು 4,60,000 ಆಗಿದೆ. ಈ ದೇಶದ ರಾಜಧಾನಿಯ ಹೆಸರು ಬಂದರ್ ಸೆರಿ ಬೆಗವಾನ್ ಆಗಿದೆ. ಇದು ಈ ದೇಶದ ಅತಿ ದೊಡ್ಡ ನಗರವಾಗಿದೆ. ಈ ದೇಶದ ಅಧಿಕೃತ ಭಾಷೆ ಮಲಯ ಆಗಿದೆ. ಬ್ರೂನೈಯಲ್ಲಿ ಬಳಸಲಾಗುವ ಕರೆನ್ಸಿಗೆ ಬ್ರೂನಿ ಡಾಲರ್ ಅಂತ ಕರೀತಾರೆ. ಈ ದೇಶದ ಕರೆನ್ಸಿ ಸಿಂಗಾಪುರದ ಡಾಲರ್ ಜೊತೆ ನಿಕಟ ಸಂಬಂಧ ಹೊಂದಿದೆ. ಒಂದು ಬ್ರೂನಿ ಡಾಲರ್ ಸುಮಾರು 72 ರೂಪಾಯಿಗಳಿಗೆ ಸಮಾನವಾಗಿರುತ್ತೆ. ಈ ದೇಶದ ಜನಸಂಖ್ಯಾ ಸಾಂದ್ರತೆ ಬಗ್ಗೆ ಮಾತಾಡೋದಾದರೆ ಇಲ್ಲಿ ಪ್ರತಿ ಚದರ ಕಿಲೋಮೀಟರ್ಗೆ 83 ಜನ ಮಾತ್ರ ವಾಸ ಮಾಡ್ತಿದ್ದಾರೆ. ಈ ದೇಶದ ಆರ್ಥಿಕತೆ ಅದರ ತೈಲ ಮತ್ತು ಅನಿಲ ಉದ್ಯಮದ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. ಇದು ಈ ದೇಶವನ್ನು ವಿಶ್ವದ ಅತ್ಯಂತ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದನ್ನಾಗಿ ಮಾಡಿದೆ. ಜಪಾನ್, ಸಿಂಗಪುರ, ಮಲೇಷ್ಯಾ, ಚೀನಾ, ದಕ್ಷಿಣ ಕೊರಿಯಾ ಮತ್ತು ಭಾರತ ಈ ದೇಶದ ಅತ್ಯುತ್ತಮ ವ್ಯಾಪಾರ ಪಾಲುದಾರರಾಗಿದ್ದಾರೆ. ಈ ಎಲ್ಲ ದೇಶಗಳಿಂದ ಈ ದೇಶಕ್ಕೆ ಪ್ರತಿ ವರ್ಷ ಸಾಕಷ್ಟು ಆದಾಯ ಬರುತ್ತೆ. ಅದಕ್ಕಾಗಿಯೇ ಈ ದೇಶ ತುಂಬ ಶ್ರೀಮಂತವಾಗಿದೆ. ಶತಮಾನಗಳಿಂದ ಈ ಬ್ರೂನಿಯ ಸಂಸ್ಕೃತಿ ಇಸ್ಲಾಂದಿಂದ ಪ್ರಭಾವಿತವಾಗಿದೆ. ಇಸ್ಲಾಂ ಇಲ್ಲಿ ಎಷ್ಟು ಆಳವಾಗಿ ಬೇರೂರಿದೆ ಅಂತಂದರೆ ಅದು ಒಂದು ಧರ್ಮಕ್ಕಿಂತ ಹೆಚ್ಚಾಗಿದೆ. ಇಲ್ಲಿಯ ಸಂವಿಧಾನ ರಾಷ್ಟ್ರೀಯ ಧರ್ಮದ ಸುನ್ನಿ ಪಂಥದ ಭಾಗವಾಗಿರೋ ಶಾಫಿ ಇಸ್ಲಾಮಿಕ್ ಬೋಧನೆಯ ಶಾಲೆಗಳನ್ನು ಅನುಸರಿಸಬೇಕು ಅಂತ ಆದೇಶಿಸುತ್ತೆ. ಈ ಕಾರಣದಿಂದಾಗಿ ಇಲ್ಲಿಯ ಸುಲ್ತಾನ ಕೇವಲ ರಾಜಕೀಯ ನಾಯಕನಾಗಿರೋದಿಲ್ಲ, ಅವರು ಧಾರ್ಮಿಕ ನಾಯಕ ಕೂಡ ಆಗಿರ್ತಾರೆ. ಹೆಚ್ಚಿನ ಬ್ರೂನಿಯನ್ನರು ಮುಸ್ಲಿಮರಾಗಿದ್ದರೂ ಕೂಡ ಅವರು ಧರ್ಮನಿಷ್ಠವಾಗಿ ಮತ್ತು ಸಹಿಷ್ಣುತೆಯಿಂದ ಬಾಳೋದಕ್ಕೆ ಇಷ್ಟಪಡ್ತಾರೆ. ಬೌದ್ಧ ಧರ್ಮ ಈ ದೇಶದಲ್ಲಿ 2ನೇ ಅತಿ ದೊಡ್ಡ ಧರ್ಮವಾದರೆ ಕ್ರಿಶ್ಚಿಯನ್ ಧರ್ಮ 3ನೇ ಅತಿ ದೊಡ್ಡ ಧರ್ಮವಾಗಿದೆ. ವೀಕ್ಷಕರೇ, ನಿಮಗೆ ಆಶ್ಚರ್ಯ ಆಗುತ್ತೆ, ಯುನೈಟೆಡ್ ಸ್ಟೇಟ್ಸ್ ಸ್ವಾತಂತ್ರ್ಯವನ್ನು ಗಳಿಸುವ ಮುನ್ನ ಹಳೆಯದಾದ ರಾಜವಂಶದ ಸುಲ್ತಾನರು ಇಲ್ಲಿ ಆಳ್ತಾ ಇದ್ರು. ಅದೇ ಸುಲ್ತಾನರ ವಂಶವೇ ಇನ್ನೂ ಕೂಡ ಈ ರಾಷ್ಟ್ರವನ್ನು ಆಳ್ತಾ ಇದೆ ಅಂದರೆ ಆಶ್ಚರ್ಯ ಅನಿಸುತ್ತೆ. ಪ್ರಸ್ತುತ ಸುಲ್ತಾನ್ ಹಸ್ನಲ್ ಬುಲ್ಕಾಯ ವಿಶ್ವದ ಅತ್ಯಂತ ಹಳೆಯ ನಿರಂತರವಾಗಿ ಆಳುವ ರಾಜವಂಶಗಳಲ್ಲಿ ಒಂದರ ಸದಸ್ಯರಾಗಿದ್ದಾರೆ. ಸುಲ್ತಾನ್ 3ನೇ ಓಮರ್ ಅಲಿ ಸೈಫುದ್ದೀನ್ 1967ರಲ್ಲಿ ತನ್ನ ಹಿರಿಯ ಮಗ ಪ್ರಸ್ತುತ ಆಡಳಿತಗಾರ ಹಸ್ನಲ್ ಬೋಲ್ಕಾಯಗಾಗಿ ಪಕ್ಕಕ್ಕೆ ಸರಿತಾರೆ. ಇವರು 1967ರಿಂದ ಸತತವಾಗಿ ಅಧಿಕಾರದಲ್ಲಿರೋ ಒಬ್ಬ ರಾಜ ಆಗಿದ್ದಾರೆ. ಸದ್ಯಕ್ಕೆ ವಿಶ್ವದಲ್ಲಿ ಅತಿ ಹೆಚ್ಚು ಕಾಲ ಆಳ್ತಾ ಇರೋ ರಾಜನೂ ಕೂಡ ಇವರೇ ಆಗಿದ್ದಾರೆ. ಇಂಗ್ಲೆಂಡ್ನ ರಾಣಿ ಎಲಿಜಬೆತ್ ಮರಣದ ನಂತರ ಇವರು ವಿಶ್ವದ ಅತಿ ಹೆಚ್ಚು ಕಾಲ ಆಳಿದ ರಾಷ್ಟ್ರದ ಮುಖ್ಯಸ್ಥರಾಗಿದ್ದಾರೆ ಅಂದರೆ ಆಶ್ಚರ್ಯ ಅನಿಸುತ್ತೆ. ಜನವರಿ 1, 1984ರಂದು ಈ ಬ್ರೂನಿ ಸಂಪೂರ್ಣವಾಗಿ ಸ್ವಾತಂತ್ರ್ಯವನ್ನು ಪಡೆಯುತ್ತೆ. ಈ ದೇಶದ ರಾಜಪ್ರಭುತ್ವಕ್ಕೆ ಮಲಯ ಇಸ್ಲಾಂ ಬರಾಜ ಅಥವಾ ಮಲಯ ಇಸ್ಲಾಮಿಕ್ ರಾಜಪ್ರಭುತ್ವ ಅಂತ ಕರೀತಾರೆ. ಈ ದೇಶದ ಅಡಿಪಾಯ ಮಲಯ ಸಂಸ್ಕೃತಿ, ಇಸ್ಲಾಮಿಕ್ ನಂಬಿಕೆ ಮತ್ತು ರಾಜಪ್ರಭುತ್ವದ ಮೇಲೆ ನಿಂತ್ಕೊಂಡಿದೆ. ಒಂದು ಕಾಲದಲ್ಲಿ ಈ ಬ್ರೂನಿಯ ಆರ್ಥಿಕತೆ ಹೆಚ್ಚಾಗಿ ಕೃಷಿ ಮತ್ತು ಮೀನುಗಾರಿಕೆಯನ್ನು ಆಧರಿಸಿತ್ತು.
ಕಲ್ಲಿದ್ದಲಿನಂತಹ ಖನಿಜಗಳ ಕೆಲವು ಸಣ್ಣ ಪ್ರಮಾಣದ ಗಣಿಗಾರಿಕೆಯೊಂದಿಗೆ ಬ್ರಿಟಿಷರು ಇಲ್ಲಿ ರಸ್ತೆಗಳು, ಶಾಲೆಗಳು ಮತ್ತು ಆಸ್ಪತ್ರೆಗಳು ಸೇರಿದಂತೆ ಈ ದೇಶದ ಕೆಲವು ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿ ಮಾಡಿದರು. ಬ್ರೂನಿಯಲ್ಲಿ ತೈಲವನ್ನು 1929ರಲ್ಲಿ ಬ್ರಿಟಿಷ್ ಮಲಯನ್ ಪೆಟ್ರೋಲಿಯಂ ಕಂಪನಿ ಕಂಡುಹಿಡಿಯುತ್ತೆ. ಈ ತೈಲ ಆವಿಷ್ಕಾರ ದೇಶದ ಆರ್ಥಿಕತೆಯನ್ನು ಪರಿವರ್ತಿಸುತ್ತೆ. ಇದು ಈ ದೇಶಕ್ಕೆ ಗಮನಾರ್ಹವಾಗಿ ಸಂಪತ್ತನ್ನು ತಂದುಕೊಡುತ್ತೆ. ಈ ತೈಲ ಉದ್ಯಮ ತ್ವರಿತವಾಗಿ ಬ್ರೂನಿಯ ಆರ್ಥಿಕತೆಯನ್ನು ಚುರುಕುಗೊಳಿಸುತ್ತೆ. ಇಂದು ಈ ಬ್ರೂನಿ ದ್ರವೀಕೃತ ನೈಸರ್ಗಿಕ ಅನಿಲದ ವಿಶ್ವದ ಅತಿ ದೊಡ್ಡ ರಫ್ತುದಾರರಲ್ಲಿ ಒಂದಾಗಿದೆ. ಒಂದು ದಿನಕ್ಕೆ 1,80,000 ಬ್ಯಾರಲ್ಗಳನ್ನು ಉತ್ಪಾದನೆ ಮಾಡೋ ಕೆಪಾಸಿಟಿ ಇರೋ ಈ ದೇಶ ಗಮನಾರ್ಹವಾದ ತೈಲ ನಿಕ್ಷೇಪಗಳನ್ನು ಹೊಂದಿದೆ. ಈ ದೇಶದ ಸರ್ಕಾರಕ್ಕೆ ಸುಮಾರು 99% ಆದಾಯವನ್ನು ಈ ತೈಲ ಮತ್ತು ಅನಿಲ ತಂದುಕೊಡುತ್ತೆ. 2025ರಲ್ಲಿ ಬ್ರೂನಿಯ GDP ಸುಮಾರು $16.6 ಬಿಲಿಯನ್. ಇಲ್ಲಿನ ತಲಾದಾಯ ಸುಮಾರು $37,000 ಆಗಿದೆ. ವೀಕ್ಷಕರೇ, ಪ್ರಪಂಚದಲ್ಲಿ ಈ ದೇಶಕ್ಕಿಂತ ದೊಡ್ಡದಾದ 165 ಕಂಟ್ರಿಗಳಿದ್ದಾವೆ. ಆದರೆ ನೀವು ತಲಾದಾಯದ ವಿಚಾರಕ್ಕೆ ಬಂದಾಗ ಈ ದೇಶ ಗ್ಲೋಬಲಿ ಟಾಪ್ 10 ಲೀಸ್ಟಲ್ಲಿ ಬರುತ್ತೆ. ಅಂದರೆ ಈ ದೇಶ ಎಷ್ಟು ಶ್ರೀಮಂತವಾಗಿದೆ ಅಂತ ಯೋಚನೆ ಮಾಡಿ. ವೀಕ್ಷಕರ, ಬ್ರೂನಿಯ ಜನರು ವರ್ಣರಂಜಿತ ಬಟ್ಟೆಗಳನ್ನು ಧರಿಸೋದಕ್ಕೆ ತುಂಬ ಇಷ್ಟಪಡ್ತಾರೆ. ಅಂತಹ ಬಟ್ಟೆಗಳನ್ನು ಧರಿಸೋದು ಅದೃಷ್ಟ ಅಂತ ಅವ್ರು ನಂಬ್ತಾರೆ. ನೀವು ಗಮನಿಸಿದರೆ ಈ ದೇಶದ ಜನ ಹೆಚ್ಚಾಗಿ ಹಳದಿ ಬಟ್ಟೆಗಳನ್ನು ಧರಿಸೋದಕ್ಕೆ ಇಷ್ಟಪಡ್ತಾರೆ. ಕೆಂಪು ಪ್ಯಾಂಟ್ಗಳನ್ನು ಸಹ ಹೆಚ್ಚಾಗಿ ಧರಿಸ್ತಾರೆ. ಬ್ರೂನಿ ಜನ ತುಂಬ ಶ್ರಮಶೀಲರು ಕೂಡ ಆಗಿದ್ದಾರೆ. ಬ್ರೂನಿಯಲ್ಲಿ ಸಾಮಾನ್ಯವಾಗಿ ಮುಸ್ಲಿಮರು ಮತ್ತು ಮುಸ್ಲಿಮೇತರರ ನಡುವಿನ ಮದುವೆಗೆ ಅನುಮತಿ ಇರೋದಿಲ್ಲ. ಬ್ರೂನಿ ಇಸ್ಲಾಮಿಕ್ ರಾಜ್ಯವಾಗಿದೆ ಮತ್ತು ಇಸ್ಲಾಮಿಕ್ ಕಾನೂನು ಮುಸ್ಲಿಮರು ಮತ್ತು ಮುಸ್ಲಿಮೇತರರನ್ನು ಮದುವೆ ಆಗೋದನ್ನು ನಿಷೇಧಿಸುತ್ತೆ. ಇದಕ್ಕೆ ಕಾರಣ ಏನು ಅಂದರೆ, ಬ್ರೂನಿ ಸರ್ಕಾರ ಇಸ್ಲಾಮಿಕ್ ಕಾನೂನಿನ ಕಟ್ಟುನಿಟ್ಟಾದ ವ್ಯಾಖ್ಯಾನವನ್ನು ಜಾರಿಗೆ ತಂದಿದೆ. ಇಸ್ಲಾಮಿಕ್ ಕಾನೂನುಗಳನ್ನು ಇಲ್ಲಿ ಉಲ್ಲಂಘಿಸಿದರೆ ಅವರಿಗೆ ಕಠಿಣ ಶಿಕ್ಷೆಗಳಾಗುತ್ತೆ. ಇಲ್ಲಿಯ ಕಾನೂನುಗಳು ಎಷ್ಟು ಕಟ್ಟುನಿಟ್ಟಾಗಿದ್ದಾವೆ ಅಂದರೆ, ಮದ್ಯ ಮತ್ತು ತಂಬಾಕನ್ನು ಈ ದೇಶದಲ್ಲಿ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಈ ದೇಶದಲ್ಲಿ ಮಾದಕ ದ್ರವ್ಯ ಸೇವನೆಗೆ ಮರಣದಂಡನೆಯಂತಹ ಕಠಿಣ ಶಿಕ್ಷೆಗಳನ್ನು ವಿಧಿಸಲಾಗುತ್ತೆ. ನೀವೇನಾದರೂ ಇಂಟರ್ನೆಟ್ಟಲ್ಲಿ ಈ ದೇಶದ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದರೆ ತುಂಬ ಆಶ್ಚರ್ಯಪಡ್ತೀರಾ. ಇಲ್ಲಿ ಸಲಿಂಗಕಾಮ ಮಾಡಿದರೆ ಈ ದೇಶದಲ್ಲಿ ಸಣ್ಣ ತಪ್ಪುಗಳಿಗೂ ಕೂಡ ಕಲ್ಲೆಸೆದು ಕೊಲ್ಲೋ ಮೂಲಕ ಮರಣದಂಡನೆಯನ್ನು ವಿಧಿಸಲಾಗುತ್ತೆ. ವೀಕ್ಷಕರೇ, ಈ ದೇಶದ ಸುಲ್ತಾನ್ ನೂರ್ ಉಲೆಮಾನ್ ಅವರ ಅತ್ಯಾಕರ್ಷಕ ವ್ಯಕ್ತಿತ್ವದಿಂದಾಗಿ ನಿಮ್ಮನ್ನು ಅತಿ ಹೆಚ್ಚು ಗಮನ ಸೆಳೀತಾರೆ. ಈ ಸುಲ್ತಾನ 33 ಲಕ್ಷ ಕೋಟಿ ರೂಪಾಯಿಗಳಿಗೆ ಒಡೆಯರು ಅಂತಂದರೆ ನಿಮಗೆ ಆಶ್ಚರ್ಯ ಅನಿಸುತ್ತೆ. ಸುಲ್ತಾನ್ ಹಸನ್ ಅಲ್ ಬೋಲ್ಕಿಯಾ ಬ್ರೂನಿಯ ಸುಲ್ತಾನ್ ಮಾತ್ರ ಅಲ್ಲ, ಬ್ರೂನಿಯ ಪ್ರಧಾನಿ, ರಕ್ಷಣಾ ಸಚಿವ, ಬ್ರೂನಿಯ ರಾಯಲ್ ಸೈನ್ಯದ ಸುಪ್ರೀಂ ಕಮಾಂಡರ್ ಮತ್ತು ಬ್ರೂನಿ ಪೊಲೀಸ್ ಇನ್ಸ್ಪೆಕ್ಟರ್ ಜನರಲ್ ಕೂಡ ಆಗಿದ್ದಾರೆ. ಬ್ರೂನಿ ಸುಲ್ತಾನ ನೂರ್ ಉಲೆಮನ್ ಅವರ ನಿವಾಸ ವಿಶ್ವದ ಅತಿ ದೊಡ್ಡ ಅರಮನೆಯಾಗಿದ್ದು ವರ್ಸೈಲ್ಸ್ನ ಚಾಟೋಗಿಂತ 3 ಪಟ್ಟು ದೊಡ್ಡದಾಗಿದೆ. ಈ ಅರಮನೆ ದೇಶದ ರಾಜಧಾನಿ ಬಂದರ್ ಸಿರಿ ಭಗವಾನ್ನಲ್ಲಿ ಬ್ರೂನಿ ನದಿಯ ದಡದಲ್ಲಿದೆ. ಈ ಅರಮನೆ ವಿಶ್ವದ ಅತಿ ದೊಡ್ಡ ವಸತಿ ಅರಮನೆಗಳಲ್ಲಿ ಒಂದು ಅಂತ ಪರಿಗಣಿಸಲ್ಪಟ್ಟಿದೆ. ಈ ಅರಮನೆಯನ್ನು ಅಮೃತಶಿಲೆಯ ನೆಲಹಾಸುಗಳು, ಚಿನ್ನದ ಲೇಪಿತ ಎಲಿವೇಟರ್ ಬಾಗಿಲುಗಳು ಮತ್ತು ಸ್ಫಟಿಕ ಗೊಂಚಲುಗಳೊಂದಿಗೆ ಇಸ್ಲಾಮಿಕ್ ಮತ್ತು ಇಟಾಲಿಯನ್ ನವೋದಯ ವಾಸ್ತುಶಿಲ್ಪ ಶೈಲಿಗಳ ಮಿಶ್ರಣದಲ್ಲಿ ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಇವರು ವಾಸ ಮಾಡೋ 17 ಅಂತಸ್ತಿನ ಅರಮನೆಯಲ್ಲಿ 1788 ಕೊಠಡಿಗಳಿದ್ದಾವೆ, 257 ಶೌಚಾಲಯಗಳಿದ್ದಾವೆ, 1 ಮಸೀದಿ ಇದೆ, 5 ಈಜುಕೊಳಗಳಿದ್ದಾವೆ, 110 ಕಾರ್ಗಳ ಗ್ಯಾರೇಜ್ ಇದೆ, 1 ಔತಣಕೂಟ ಸಭಾಂಗಣ ಮತ್ತು 18 ಲಿಫ್ಟ್ಗಳಿದ್ದಾವೆ. ಇಡೀ ಅರಮನೆಯನ್ನು ಬೆಳಗಿಸೋದಕ್ಕೆ 51,000 ಬಲ್ಬ್ಗಳನ್ನು ಅಳವಡಿಸಲಾಗಿದೆ. ಈ ಅರಮನೆಯನ್ನು 1984ರಲ್ಲಿ ಸುಮಾರು $1.4 ಬಿಲಿಯನ್ ನಿರ್ಮಿಸಲಾಯಿತು. ಇವತ್ತಿನ ಈ ಅರಮನೆಯ ಮೌಲ್ಯ ಸುಮಾರು $5.5 ಬಿಲಿಯನ್ ಅಂತ ಹೇಳಲಾಗುತ್ತೆ. ಯಾವುದೇ ಪಾಶ್ಚಿಮಾತ್ಯ ಕ್ಯಾಮರಾ ಸಿಬ್ಬಂದಿಗಳಿಗೆ ಈ ಅರಮನೆಯ ಹೃದಯ ಭಾಗದಲ್ಲಿ ಚಿತ್ರೀಕರಣ ಮಾಡೋದಕ್ಕೆ ಇದುವರೆಗೆ ಅವಕಾಶ ಕೊಟ್ಟಿಲ್ಲ. ಈ ಅರಮನೆಗೆ ಇಸ್ತಾನ್ ನೂರುಲ್ ಇಮಾನ್ ಅಂತ ಕರೀತಾರೆ. ಇದು ಬಕ್ಕಿಂಗ್ ಹ್ಯಾಮ್ ಅರಮನೆಗಿಂತ 3 ಪಟ್ಟು ದೊಡ್ಡದಾಗಿದೆ. ಇಲ್ಲಿನ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಏಕಕಾಲದಲ್ಲಿ 5,000 ಅತಿಥಿಗಳು ಕುಳಿತು ಊಟ ಮಾಡ್ಬೋದು. ಅರಮನೆಯ ಒಳಗಿರೋ ಮಸೀದಿಯಲ್ಲಿ ಸುಮಾರು 1,500 ಜನ ಏಕಕಾಲದಲ್ಲಿ ಪ್ರಾರ್ಥನೆ ಸಲ್ಲಿಸ್ಬೋದು. ಇವರ ಕೇಶವಿನ್ಯಾಸಕ್ಕಾಗಿಯೇ UKಯ ಪ್ರಸಿದ್ಧ ಕೇಶವಿನ್ಯಾಸಕಿ ಕೆನ್ವುಡ್ ಲಂಡನ್ನಿಂದ ಬ್ರೂನಿಗೆ ಫಸ್ಟ್ ಕ್ಲಾಸ್ನಲ್ಲಿ ಪ್ರತಿ ತಿಂಗಳು ಪ್ರಯಾಣ ಮಾಡ್ತಾರೆ. ಅವರು ಬ್ರೂನಿಗೆ ಬಂದರೆ 7 ಸ್ಟಾರ್ ಹೋಟೆಲ್ನಲ್ಲಿ ಉಳ್ಕೊಳ್ತಾರೆ. ಅವರು ಪ್ರತಿ ತಿಂಗಳು 2 ದಿನ ಅಲ್ಲಿ ಸ್ಟೇ ಮಾಡ್ತಾರೆ. ಕೇಶವಿನ್ಯಾಸಕ್ಕೆ ಅವರು ಭಾರತೀಯ ರೂಪಾಯಿಗಳಲ್ಲಿ ಸುಮಾರು 38 ಲಕ್ಷ ರೂಪಾಯಿಗಳನ್ನು ಚಾರ್ಜ್ ಮಾಡ್ತಾರೆ. ವೀಕ್ಷಕರ, ಬ್ರೂನಿ ಸುಲ್ತಾನ್ ಅವರು ತಿರುಗಾಡುವ ವಿಮಾನಕ್ಕೆ ಫ್ಲೈಯಿಂಗ್ ಪ್ಯಾಲೇಸ್ ಎಂದು ಹೇಳಲಾಗುತ್ತೆ. ಇವರು ಬಂಗಾರ ಲೇಪಿತ ಬೋಯಿಂಗ್ 747 ವಿಮಾನವನ್ನು ಯೂಸ್ ಮಾಡ್ತಾರೆ. ಇದು ನಿಜಕ್ಕೂ ಅರಮನೆಯಾಗಿದೆ. 100% ಶುದ್ಧ ರೇಷ್ಮೆ ಕಾರ್ಪೆಟ್ಗಳು ಮತ್ತು ವಾಶ್ರೂಮ್ಗಳಲ್ಲಿ 24 ಕ್ಯಾರೆಟ್ ಚಿನ್ನದ ವಾಶ್ ಮಿಷಿನ್ಗಳನ್ನು ಹೊಂದಿರೋ ಈ ಏರ್ಬಸ್ನ ಬೆಲೆ ಸುಮಾರು $250 ಮಿಲಿಯನ್ ಅಂತ ಹೇಳಲಾಗುತ್ತೆ. ವೀಕ್ಷಕರ, ಈ ಕಾರ್ ಕಲೆಕ್ಷನ್ ಅನ್ನೋದು ಒಂದು ದುಬಾರಿ ಹವ್ಯಾಸ ಅನ್ನೋದು ಎಲ್ರಿಗೂ ತಿಳಿದಿರೋ ವಿಚಾರವೇ. ಈ ಕಾರ್ ಕಲೆಕ್ಷನ್ನಲ್ಲಿ ಸಾಮಾನ್ಯವಾಗಿ ಶ್ರೀಮಂತರುಗಳೇ ಇರ್ತಾರೆ. ವೀಕ್ಷಕರ, ಪ್ರಪಂಚದ ಕಾರ್ ಕಲೆಕ್ಷನ್ನಲ್ಲಿ ಟಾಪ್ 10 ಲಿಸ್ಟಲ್ಲಿ ಸುಲ್ತಾನ್ ಹಸನ್ ಬೋಲ್ಕಿಯಾ ನಂಬರ್ 1 ಆಗಿದ್ದಾರೆ. ರಾಲ್ಫ್ ಲೊರೆನ್, ಜೈಲೆನೋ, ದುಬೈನ ರೈನ್ಬೋ ಶೇಕ್,
ಭಾರತದ ಮುಖೇಶ್ ಅಂಬಾನಿ, ಅಮೆರಿಕದ ಡೇವಿಡ್ ಲೀ ಇವರೆಲ್ಲ ಈ ಲೀಸ್ಟ್ನಲ್ಲಿದ್ದಾರೆ. ಇವರುಗಳು ಕಾರ್ ಕಲೆಕ್ಷನ್ಗೆ ಪ್ರಪಂಚದಲ್ಲೇ ಪ್ರಖ್ಯಾತಿಯಾಗಿದ್ದಾರೆ. ಆದರೆ ಕಾರ್ ಕಲೆಕ್ಷನ್ ವಿಚಾರದಲ್ಲಿ ಈ ಸುಲ್ತಾನ್ ಹತ್ತಿರನೂ ಕೂಡ ಯಾರೂ ಸುಳಿಯೋಕ್ಕಾಗಲ್ಲ ಬಿಡಿ. ಈ ಸುಲ್ತಾನ್ ಸುಮಾರು 7,000 ಕಾರುಗಳನ್ನು ಸಂಗ್ರಹ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ. ಈ ಕಾರುಗಳೆಲ್ಲ ಸಾಮಾನ್ಯ ಕುಟುಂಬದ ಸೆಡಾನ್ಗಳಲ್ಲ, ಬದಲಾಗಿ ಸುಲ್ತಾನ್ ಆಸ್ಟನ್ ಮಾರ್ಟಿನ್, ಬೆಂಟ್ಲಿ, ಫೆರಾರಿ, ಲ್ಯಾಂಬೋರ್ಗಿನಿ, ಮರ್ಸಿಡೀಸ್, ಫೋರ್ಷೆ, ರೋಲ್ಸ್ ರಾಯ್ನಂತಹ ಕಾರುಗಳನ್ನು ಇವರು ಸಂಗ್ರಹಿಸಿದ್ದಾರೆ. ಇವರ ಸಂಗ್ರಹದ ಬಹುಪಾಲು ಭಾಗವನ್ನು ಇವರ ಕಿರಿಯ ಸಹೋದರ ಪ್ರಿನ್ಸ್ ಜಫ್ರಿ ಖರೀದಿಸಿದ್ದಾರೆ ಅಂತ ವರದಿಯಾಗಿದೆ. ಇವರ ಕಾರುಗಳ ಸಂಗ್ರಹ ಎಷ್ಟಿದೆ ಅಂತಂದರೆ, ನೀವು ಬಂಪರ್ನಿಂದ ಬಂಪರ್ಗೆ ಸಾಲಾಗಿ ನಿಲ್ಲಿಸಿದ್ರೆ 20 ಮೈಲುಗಳಷ್ಟು ಕಾರುಗಳನ್ನು ಇಲ್ಲಿ ನೋಡ್ಬೋದು. ಈ ಸುಲ್ತಾನ್ ಅಧಿಕೃತವಾಗಿ ಓಡಾಡೋ ಕಾರುಗಳು ಚಿನ್ನದಿಂದ ಮಾಡಲ್ಪಟ್ಟಿದ್ದಾವೆ. ಅವರ ಕಾರುಗಳನ್ನು ಸಾಮಾನ್ಯವಾಗಿ ದೇಶದ ಸಮಾರಂಭಗಳು ಮತ್ತು ವಿದ್ಯುಕ್ತ ಕಾರ್ಯಕ್ರಮಗಳಲ್ಲಿ ಮಾತ್ರ ಬಳಸಲಾಗುತ್ತೆ. ಉಳಿದ ಕಾರುಗಳನ್ನು ಇವರು ಗೋಡನ್ನಲ್ಲಿ ಇಟ್ಕೊಂಡಿದ್ದಾರೆ. ಇನ್ನೂ ಆಶ್ಚರ್ಯಪಡೋ ವಿಚಾರ ಏನು ಅಂದರೆ, ಬ್ರೂನಿ ವಿಶ್ವದಲ್ಲೇ ಅತಿ ಹೆಚ್ಚು ಕಾರು ಮಾಲೀಕತ್ವವನ್ನು ಹೊಂದಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ವರದಿಯ ಪ್ರಕಾರ ತಲಾ ಕಾರು ಮಾಲೀಕತ್ವದ ವಿಚಾರದಲ್ಲಿ ಬ್ರೂನಿ ವಿಶ್ವದಲ್ಲಿ 2ನೇ ಸ್ಥಾನದಲ್ಲಿದೆ ಅಂತಂದರೆ ಆಶ್ಚರ್ಯ ಅನಿಸುತ್ತೆ. ಈ ದೇಶದಲ್ಲಿ 1000 ಜನರಿಗೆ ಸುಮಾರು 700 ಕಾರುಗಳಿದ್ದಾವೆ. ವೀಕ್ಷಕರ, ಬ್ರೂನಿ ಒಂದು ಕಲ್ಯಾಣ ರಾಜ್ಯವಾಗಿದ್ದು ಅಲ್ಲಿ ಸರ್ಕಾರ ಬಹುತೇಕ ಎಲ್ಲದಕ್ಕೂ ಕೂಡ ಹಣ ನೀಡುತ್ತೆ. ಇದರಲ್ಲಿ ಆರೋಗ್ಯ ರಕ್ಷಣೆ, ಪ್ರಾಥಮಿಕ ಶಾಲೆಯಿಂದ ವಿಶ್ವವಿದ್ಯಾನಿಲಯಗಳವರೆಗೆ ಶಿಕ್ಷಣ, ಸಬ್ಸಿಡಿ, ವಸತಿ ವ್ಯವಸ್ಥೆ ಕೂಡ ಸೇರಿದೆ. ಇದೆಲ್ಲ ಸಾಕಾಗಲಿಲ್ಲ ಎಂಬಂತೆ ಇಲ್ಲಿನ ಜನ ತೆರಿಗೆಯನ್ನು ಕೂಡ ಪಾವತಿ ಮಾಡೋ ಅವಶ್ಯಕತೆ ಇಲ್ಲ. ಬ್ರೂನಿ ಸರ್ಕಾರ ದೇಶದ ಕಾಯಂ ನಿವಾಸಿಗಳಿಗೆ ಉಚಿತ ಶಿಕ್ಷಣ ಮತ್ತು ಆರೋಗ್ಯ ಸೇವೆಯನ್ನು ಒದಗಿಸುತ್ತೆ. ಇದರಲ್ಲಿ ಪ್ರೈಮರಿ ಸ್ಕೂಲ್ನಿಂದ ಹೈಯರ್ ಸ್ಟಡೀಸ್ವರೆಗೂ ಫ್ರೀ ಬೀಸ್ ಸೇರಿಕೊಂಡಿದೆ. ಇಲ್ಲಿ ಆಸ್ಪತ್ರೆಗೆ ದಾಖಲಾಗಿ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆಯುವುದು ಕೂಡ ಉಚಿತ. ಬ್ರೂನಿಯಲ್ಲಿ ಶಿಕ್ಷಣ ಉನ್ನತ ಗುಣಮಟ್ಟದ್ದಾಗಿದೆ. ಫ್ರೀಯಾಗಿ ಸಿಗುತ್ತೆ ಅಂತ ಇಲ್ಲಿನ ಜನ ಶಿಕ್ಷಣದಲ್ಲಿ ನಿಂದೆ ಬಿದ್ದಿಲ್ಲ. ಇಲ್ಲಿಯ ಲಿಟ್ರಸಿ ರೇಟ್ ಸುಮಾರು 98% ಆಗಿದೆ. ತರಬೇತಿ ಪಡೆದ ಆರೋಗ್ಯ ವೃತ್ತಿಪರರಿಂದ ಸುಸಜ್ಜಿತ ಆಸ್ಪತ್ರೆಗಳು ಮತ್ತು ಚಿಕಿತ್ಸಾಲಯಗಳು ಕೂಡ ಇಲ್ಲಿ ಸಿಬ್ಬಂದಿಗಳನ್ನು ಹೊಂದಿದೆ. ಸರ್ಕಾರ ಇಲ್ಲಿ ಆರೋಗ್ಯ ಕ್ಷೇತ್ರದ ಮೇಲೆ ಸಾಕಷ್ಟು ಹೂಡಿಕೆ ಮಾಡಿದೆ. ಬಹುಶಃ ಶಿಕ್ಷಣ ಮತ್ತು ಆರೋಗ್ಯದ ಮಹತ್ವವನ್ನು ಸರಿಯಾಗಿ ಅರ್ಥೈಸಿಕೊಂಡ ದೇಶ ಅಂತಂದರೆ ಅದು ಬ್ರುನೈಯಾಗಿದೆ. ಒಂದು ವೇಳೆ ಈ ದೇಶದಲ್ಲಿ ಚಿಕಿತ್ಸೆ ಲಭ್ಯವಿಲ್ಲವಾದಲ್ಲಿ ಸರ್ಕಾರ ಸ್ವಂತ ಖರ್ಚಿನಲ್ಲಿ ರೋಗಿಯನ್ನು ವಿದೇಶಕ್ಕೆ ಕಳಿಸುತ್ತೆ. ಅಂದರೆ ಸಿಂಗಾಪುರ ಮತ್ತು UK ಕಳಿಸಿ ಚಿಕಿತ್ಸೆಯನ್ನು ಕೊಡಿಸುತ್ತೆ. ಇಲ್ಲಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ಓದೋದಕ್ಕೆ ಸರ್ಕಾರವೇ ಸ್ಕಾಲರ್ಶಿಪ್ ಮತ್ತು ಮಾಸಿಕ ಭತ್ಯೆಯನ್ನು ನೀಡುತ್ತೆ. ಇಲ್ಲಿಯ ನಾಗರಿಕರು ಯಾವುದೇ ವೈಯಕ್ತಿಕ ಆದಾಯ ತೆರಿಗೆಯನ್ನು ಕಟ್ಟಬೇಕಾಗಿಲ್ಲ. ಹಾಗಂತ ಇಲ್ಲಿ ಸರಕು ಮತ್ತು ಸೇವಾ ತೆರಿಗೆ, ಇಲ್ಲೇನು GST ಮತ್ತು ವ್ಯಾಟ್ ಅಂತ ಹೇಳ್ತೀವಿ ಅದು ಕೂಡ ಇಲ್ಲ. ಅಲ್ಲಿನ ಸರ್ಕಾರ ನಾಗರಿಕರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಅಥವಾ ಸುಲಭ ಕಂತುಗಳಲ್ಲಿ ಮನೆಗಳನ್ನು ಒದಗಿಸುತ್ತೆ. ಇಲ್ಲಿ ಪೆಟ್ರೋಲ್, ವಿದ್ಯುತ್ ಮತ್ತು ಅಕ್ಕಿಯಂತಹ ಅಗತ್ಯ ವಸ್ತುಗಳಿಗೆ ಸರ್ಕಾರ ಸಬ್ಸಿಡಿ ನೀಡುತ್ತೆ. ಅಂದರೆ ಇವುಗಳ ಬೆಲೆ ತುಂಬ ಕಡಿಮೆ ಇರುತ್ತೆ. 60 ವರ್ಷ ದಾಟಿದ ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಸರ್ಕಾರ ಮಾಸಿಕ ಪಿಂಚಣಿಯನ್ನು ನೀಡುತ್ತೆ. ಈ ಎಲ್ಲ ಸೌಲಭ್ಯಗಳು ಮುಖ್ಯವಾಗಿ ಅಲ್ಲಿನ ತೈಲ ಮತ್ತು ಅನಿಲ ಸಂಪನ್ಮೂಲಗಳಿಂದ ಬರೋ ಆದಾಯದಿಂದ ಈ ಜನರನ್ನು ತಲುಪ್ತಿದ್ದಾವೆ. ವೀಕ್ಷಕರ, ವರ್ಲ್ಡ್ ಪಾಪ್ಯುಲೇಷನ್ ರಿವ್ಯೂ ವರದಿ ಪ್ರಕಾರ ಬ್ರೂನಿ ವಿಶ್ವದಲ್ಲೇ ಅತಿ ಹೆಚ್ಚು ಬೊಜ್ಜು ದರಗಳನ್ನು ಹೊಂದಿದೆ. ಈ ದೇಶದಲ್ಲಿ ಸುಮಾರು 25% ಜನರಿಗೆ ಬೊಜ್ಜಿದೆ ಅಂದರೆ ನಿಮಗೆ ಆಶ್ಚರ್ಯ ಅನಿಸುತ್ತೆ. ಇದು ಆಗ್ನೇಯ ಏಷ್ಯಾ ಮತ್ತು ಪ್ರಪಂಚದಲ್ಲೇ ಅತ್ಯಧಿಕವಾಗಿದೆ. ಈ ದೇಶ ಹೆಚ್ಚು ಸಮೃದ್ಧವಾಗಿರೋದ್ರಿಂದ ಇಲ್ಲಿನ ಆಹಾರ ಕ್ರಮಗಳು, ಸಾಂಪ್ರದಾಯಿಕ ಜಡ ಜೀವನ ಶೈಲಿ ಮತ್ತು ದೈಹಿಕ ಚಟುವಟಿಕೆ ಕೊರತೆ ಈ ದೇಶದಲ್ಲಿ ಬೊಜ್ಜು ದರಗಳು ಹೆಚ್ಚೋದಕ್ಕೆ ಕಾರಣ ಆಗಿದ್ದಾವೆ. ಇಲ್ಲಿನ ಸರ್ಕಾರ ಇದನ್ನೆಲ್ಲ ಗಮನಿಸಿ ಅದಕ್ಕೋಸ್ಕರನೇ ಕೆಲವೊಂದು ಇನಿಷಿಯೇಟಿವ್ ಕೂಡ ತಗೊಂಡಿದೆ. ಬ್ರೂನಿಯಲ್ಲಿ ಮಾಧ್ಯಮ ಸಂಪೂರ್ಣವಾಗಿ ಮುಕ್ತವಾಗಿಲ್ಲ. ಬ್ರೂನಿ ಸರ್ಕಾರ ಮಾಧ್ಯಮದ ಮೇಲೆ ಗಮನಾರ್ಹವಾಗಿ ನಿಯಂತ್ರಣವನ್ನು ಹೊಂದಿದೆ. ಈ ದೇಶದಲ್ಲಿ ವಾಕ್ ಸ್ವಾತಂತ್ರ್ಯ ಮತ್ತು ಪತ್ರಿಕಾ ಸ್ವಾತಂತ್ರ್ಯದ ಮೇಲೆ ನಿರ್ಬಂಧಗಳಿದ್ದಾವೆ. ಇಲ್ಲಿನ ಎಲ್ಲ ಪತ್ರಿಕೆಗಳು ಮತ್ತು ಪ್ರಸಾರ ಸಂಸ್ಥೆಗಳು ಸರ್ಕಾರದ ಒಡೆತನದಲ್ಲಿದ್ದಾವೆ. ಈ ದೇಶದ ಮಾಧ್ಯಮವನ್ನು ಸಂಪೂರ್ಣವಾಗಿ ಸರ್ಕಾರ ಕಂಟ್ರೋಲ್ ಮಾಡುತ್ತೆ. ಈ ದೇಶದಲ್ಲಿ ರಾಜಪ್ರಭುತ್ವದ ಟೀಕೆಯನ್ನು ಮಾಡಿದರೆ ಅವ್ರ ಕತೆ ಅಷ್ಟೇ ಬಿಡಿ. ಬ್ರೂನಿ ತನ್ನ ಸುಂದರವಾದ ಮಸೀದಿಗಳು ಮತ್ತು ಇಸ್ಲಾಮಿಕ್ ವಾಸ್ತುಶಿಲ್ಪ, ಅದರ ರೋಮಾಂಚಕ ಸಾಂಸ್ಕೃತಿಕ ಪರಂಪರೆಗೆ ಹೆಸರುವಾಸಿಯಾಗಿದೆ. ಈ ದೇಶದಲ್ಲಿರೋ ಒಂದು ಅದ್ಭುತ ಸ್ಥಳ ಯಾವುದಂದರೆ ಜಾಮಿ ಹಸ್ರಿ ಅಸ್ನಲ್ ಬೋಗಿಯಾ ಮಸೀದಿ. 29ನೇ ಸುಲ್ತಾನನ ಹೆಸರಿಡಲಾದ ಈ ವಾಸ್ತುಶಿಲ್ಪದ ಮೇರುಕೃತಿಯನ್ನು 1988ರಲ್ಲಿ ನಿರ್ಮಿಸಲಾಯಿತು ಮತ್ತು 1994ರಲ್ಲಿ ಸಾರ್ವಜನಿಕರಿಗೆ ತೆರೆಯಲಾಯಿತು. ಇದು ಬ್ರೂನಿ ದಾರಾಸಲಾಂನಲ್ಲಿ ಅತ್ಯಂತ ಭವ್ಯ ಕಟ್ಟಡಗಳಲ್ಲಿ ಒಂದಾಗಿದೆ. ಈ ಅದ್ಭುತ ಸ್ಥಳದ ಸುತ್ತ ಅಡ್ಡಾಡುವಾಗ ಒಂದು ಕಾಲ್ಪನಿಕ ಕತೆಗೆ ಜಾರಿದಂತೆ ಆಗುತ್ತೆ. ಯಾಕೆ ಅಂದರೆ ಅಲ್ಲಿನ ಕ್ಲೈಮೇಟ್ ಕೂಡ ಹಾಗೇ ಇದೆ. ಇಲ್ಲಿ ಇನ್ನೊಂದು ಅನ್ವೇಷಿಸಬಹುದಾದ ಸ್ಥಳ ಅಂತಂದರೆ ಅದು ವಿಶ್ವದ ಅತಿ ದೊಡ್ಡ ನೀರಿನ ಗ್ರಾಮವಾದ ಗ್ಯಾಂಪಾಂಗ್ ಅಯ್ಯರ್ ಆಗಿದೆ. ಬಂದರ್ ಸೆರಿ ಬೆಗವಾನ್ ರಾಜಧಾನಿಯಲ್ಲಿರೋ ಈ ಗ್ರಾಮ ಸುಮಾರು 38 ಕಿಲೋಮೀಟರ್ ಬೋರ್ಡ್ ವಾಕ್ನಿಂದ ಸಂಪರ್ಕ ಹೊಂದಿರೋ ಸುಮಾರು 40 ಸಣ್ಣ ಹಳ್ಳಿಗಳ ಒಂದು ಸಮೂಹವಾಗಿದೆ. ಈ ಗ್ರಾಮ 600 ವರ್ಷಗಳಿಗೂ ಹೆಚ್ಚು ಹಿಂದಿನದು ಅಂತ ಹೇಳಲಾಗುತ್ತೆ. ಸಾಮಾನ್ಯವಾಗಿ ಬ್ರೂನಿಗೆ ಬಂದ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡ್ತಾರೆ. ವೀಕ್ಷಕರ, ನೀವು ಸಾಮಾನ್ಯವಾಗಿ ಗಮನಿಸಿರ್ಬೋದು, ಈ ಅಭಿವೃದ್ಧಿಶೀಲ ಆರ್ಥಿಕತೆಗಳಲ್ಲಿ ತೈಲದ ಆವಿಷ್ಕಾರ ಅನ್ನೋದು ಮೊದಲ ನೋಟದಲ್ಲಿ ಪ್ರಯೋಜನಕಾರಿ ಅಂತಲೇ ತೋರುತ್ತೆ. ಆದರೆ ಅದು ಹಾನಿಕಾರಕವಾಗೋ ಸಾಮರ್ಥ್ಯವನ್ನು ಕೂಡ ಹೊಂದಿದೆ ಅಂತ ನಾವಿಲ್ಲಿ ಗಮನಿಸಬೇಕಾಗುತ್ತೆ.
ಬ್ರೂನಿಯಂತೆ ಹೆಚ್ಚಿನ ತೈಲ ಸಮೃದ್ಧ ಆರ್ಥಿಕತೆಗಳು ಆರ್ಥಿಕತೆಯ ಸಂಪನ್ಮೂಲೇತರ ವಲಯಗಳಲ್ಲಿ ಕಳಪೆ ಬೆಳವಣಿಗೆ ಮತ್ತು ಕಡಿಮೆ ಪ್ರಜಾಪ್ರಭುತ್ವ ಮತ್ತು ಕಡಿಮೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೊಂದಿರೋ ದೇಶಗಳಿಗಿಂತ ಕೆಟ್ಟ ಅಭಿವೃದ್ಧಿ ಫಲಿತಾಂಶಗಳನ್ನು ಕಂಡಿರೋದೇ ಹೆಚ್ಚು. ಈ ತೈಲ ಉತ್ಕರ್ಷ ಅನ್ನೋದು ಸ್ವಾಭಾವಿಕವಾಗಿ ವ್ಯರ್ಥ ಖರ್ಚಿಗೆ ಕಾರಣ ಆಗುತ್ತೆ. ಈ ಹೇರಳವಾಗಿ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೊಂದಿರೋ ದೇಶಗಳನ್ನು ಸಾಮಾನ್ಯವಾಗಿ ಲಾಟ್ರಿ ವಿಜೇತರಿಗೆ ಹೋಲಿಕೆ ಮಾಡ್ಬೋದು. ಸಾಮಾನ್ಯವಾಗಿ ನಾವು ಲಾಟ್ರಿ ಗೆದ್ದರೆ ನಮ್ಮ ಜೀವನ ಅದ್ಭುತವಾಗಿರುತ್ತೆ ಅಂತ ಭಾವಿಸ್ತೀವಿ. ಆದರೆ ವಾಸ್ತವ ಏನಂದರೆ ಲಾಟರಿಯನ್ನು ಗೆದ್ದ ಹೆಚ್ಚಿನ ಜನ ತನ್ನ ಹೊಸ ಸಂಪತ್ತನ್ನು ನಿರ್ವಹಿಸಲಿಕ್ಕೆ ಸಾಧ್ಯವಾಗದೆ ಕಳ್ಕೊಂಡಿರೋದೇ ಹೆಚ್ಚು. ನಿರ್ದಿಷ್ಟವಾಗಿ ಹೇಳೋದಾದರೆ ತೈಲ ಮತ್ತು ನೈಸರ್ಗಿಕ ಅನಿಲದ ಮೇಲಿನ ಹೆಚ್ಚಿನ ಅವಲಂಬನೆ ಬ್ರೂನಿಗೆ ಆತಂಕಕಾರಿಯಾಗಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಈ ಬ್ಲಾಕ್ ಗೋಲ್ಡ್ ಅನ್ನೋದು ಯಾವತ್ತಿದ್ರೂ ಖಾಲಿಯಾಗೋದೆ. ಹಾಗೆ ಈ ದೇಶದಲ್ಲೂ ಕೂಡ ಕೇವಲ 27 ವರ್ಷಗಳಲ್ಲಿ ಖಾಲಿಯಾಗುತ್ತೆ ಅಂತ ಒಂದು ಅಂದಾಜಿದೆ. ಹೀಗಿರುವಾಗ ಯಾವುದೇ ದೇಶ ಒಂದೇ ಸಂಪನ್ಮೂಲವನ್ನು ಅವಲಂಬಿಸೋದು ತುಂಬ ಕಷ್ಟ. ಇವತ್ತು ವಿಶ್ವ ತೈಲ ಮಾರುಕಟ್ಟೆಯ ಈ ಕ್ರೈಸಿಸ್ನ ನೋಡ್ತಾ ಇದ್ದರೆ ಮುಂದೆ ಈ ಬ್ರೂನಿಯಂತಹ ಪುಟ್ಟ ರಾಷ್ಟ್ರಗಳು ಇಂತಹ ಸವಾಲುಗಳನ್ನು ಹೇಗೆ ಮೆಟ್ಟಿ ನಿಲ್ತವೆ ಅಂತ ಕಾಲನೇ ಉತ್ತರ ಹೇಳಬೇಕು. ಬ್ರುನೈ ಕೇವಲ ಶ್ರೀಮಂತ ದೇಶ ಅಷ್ಟೇ ಅಲ್ಲ, ಅದು ತನ್ನ ಸಂಪ್ರದಾಯ ಮತ್ತು ಆಧುನಿಕ ಸೌಲಭ್ಯಗಳ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ದಕ್ಷಿಣ ಪೂರ್ವ ಏಷ್ಯಾದ ಹಸಿರು ಕಾಡುಗಳ ಮಧ್ಯೆ ಇರೋ ಈ ರಾಷ್ಟ್ರ ಪರಂಪರೆ ಮತ್ತು ಐಶ್ವರ್ಯ ಒಂದೇ ಸಮಯದಲ್ಲಿ ಹೇಗೆ ಸಹಜವಾಗಿ ಬದುಕಬಹುದು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸುತ್ತಮುತ್ತಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ನಮ್ಮ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಟೇಕ್ ಕೇರ್.